MLC 12 ಸ್ಥಾನಗಳು ಜೂನ್ 30ಕ್ಕೆ ಖಾಲಿ ಆಗ್ತವೆ. ನಂತರ 2-3 ತಿಂಗಳಲ್ಲಿ ತುಂಬಬೇಕಾಗ್ತದೆ. ಆ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ರಾಜ್ಯದ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಪಟ್ಟಿಯನ್ನು ಕಳಿಸಬೇಕಾಗಿದೆ. ತೆರೆಮರೆಯಲ್ಲಿ ಒಂದು 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೆಡಿ ಇದ್ದಾರೆ. ಇದೊಂದು ನಿರಾಶ್ರಿತ ಸ್ಥಾನ ಅಂತ ಕರಿಬೋದು. ಯಾರು MLA ಟಿಕೆಟ್ ಕೇಳಿರ್ತಾರೆ, ಸಿಕ್ಕಿರಲಿಲ್ಲ, ಅಥವಾ ಸಿಕ್ಕರೂ ಅವರು ಚುನಾವಣೆಯಲ್ಲಿ ಸೋತಿರ್ತಾರೆ, ಆದರೆ ಕಾಂಗ್ರೆಸ್ ನಿಷ್ಠಾವಂತರಿರ್ತಾರೆ, ಅಂಥವ್ರನ್ನ ಪಕ್ಷ ಹುಡುಕಾಡ್ತಿದೆ. ಅದು ಅಲ್ಲದೆ ದುಡ್ಡಿದ್ದವ್ರನ್ನ ಹೆಚ್ಚಾಗಿ ಪಕ್ಷ ಪರಿಗಣಿಸ್ತಾ ಇದೆ. ಎಲ್ಲ ಪಕ್ಷಗಳು ಕೂಡ ಇದೇ ಒಂದು ಹಾದಿಯಲ್ಲಿ ನಡೆದಿವೆ. JDS ಆದರೂ ಕೂಡ ಹಣವಂತರನ್ನು ಕೂಡ ಅಲ್ಲಿ MLCಗಳನ್ನು ಮಾಡಿದೆ. ಪಕ್ಷದ ಫಂಡ್ ಕೊಡಬೇಕು, ಪಕ್ಷ ಬೆಳೆಸಬೇಕಾದ್ರೆ ಫಂಡ್ ಬೇಕೇ ಬೇಕು. ಆದರೆ ಫಂಡ್ ಕೊಡಲಿಕ್ಕೆ ಸಾಕಷ್ಟು ಜನ ರೆಡಿ ಇದ್ದಾರೆ. ಈಗ ನಮಗೆ ರಾಜಕೀಯ ಸ್ಥಾನಮಾನ ಬೇಕು ಅಂತೇಳಿ ಕಳೆದ 20-25 ವರ್ಷದಿಂದ ತೆರೆಮರೆಯಲ್ಲಿ ಅನೇಕರು ಬೆಳಗಾವಿ ಜಿಲ್ಲೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 5 ನಾಮನಿರ್ದೇಶನ ಅಂದರೆ ವೈದ್ಯಕೀಯ ಸೇವೆ ಆಗಲಿ ಅಥವಾ ಇನ್ನಿತರ ಯಾವುದೇ ಸೇವೆ 5 ಜನ. ನಂತರ 7 ಜನ MLAಗಳಿಂದ MLC ಆಗಬೇಕು ಆಯ್ಕೆ. ಅದು ಕಾಂಗ್ರೆಸ್ನಲ್ಲಿ ಈಗ ಪೈಪೋಟಿ ಭಾಳ ಜೋರಾಗಿದೆ. AB ಪಾಟೀಲ್ ಕೂಡ 3 ಬಾರಿ ಸೋತರು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ನನಗೆ MLC ಸ್ಥಾನ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಸಿಗ್ತದ ಅದು ಕಾದು ನೋಡ್ಬೇಕು. ಯಾಕಂದ್ರೆ MLA ಇದ್ದಾಗ ಇವರು ಏನೂ ಮಾತಾಡಿಲ್ಲ, ಇನ್ನು MLC ಇದ್ದಾಗ ಏನು ಮಾತಾಡ್ತಾರೆ? ಅದು ಚಿಂತಕರ ಚಾವಡಿ. ಬಹಳ ವಿಚಾರವಂತರು ಬೇಕು, ಹಿರಿಯ ನಾಗರಿಕರಲ್ಲ, ಹಿರಿಯ ರಾಜಕಾರಣಿ ಅಲ್ಲ. ಅಲ್ಲಿ ಸರ್ಕಾರದ ಪರವಾಗಿ ನಿಲ್ಲಬೇಕು, ಸರ್ಕಾರದ ವಿರುದ್ಧವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಜನಪರವಾಗಿ ಕೇಳಬೇಕಾಗ್ತದೆ. ಆದರೆ ಈಗ 75 MLCಗಳಲ್ಲಿ ಎಷ್ಟು ಜನ ಮಾತಾಡೋರು ಅಂದರೆ ಬೆರಳಿಕೆ ಎಷ್ಟು. ಇಲ್ಲಿ ಕೆಲವ ನಾರಾಯಣ ಸ್ವಾಮಿ ಭಾಳ ಚೆನ್ನಾಗಿ ಮಾತಾಡ್ತಾರೆ. BJPಯಲ್ಲಿ ಒಂದು 5-6 ಜನ, JDS ಅಲ್ಲಿ ಒಬ್ಬರಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ 3-4 ಜನ ಇದ್ದಾರೆ. ಆದರೆ ಉಗ್ರಪ್ಪ ಮತ್ತು ಸುದರ್ಶನ್ ಯಾವ ರೀತಿ ಮಾತಾಡ್ತಾ ಇದ್ರು ಬುಕ್ ಹಿಡ್ಕೊಂಡು, ಆ ರೀತಿ ಯಾರೂ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೋ MLCಗಳಾಗಿ ಹೋದರು. ವಿವೇಕರಾವ್ ಪಾಟೀಲ್ ಆಗಿ ಹೋದರು. ಅವ್ರು ಎಂದು ಸದನದಾಗ ಹಾಜರಿದ್ದದ್ದು ನಾವು ನೋಡಲಿಲ್ಲ. ಲಕ್ಕನ ಜಾರಕಿಹೊಳಿ ಅವರು ಸದನದಲ್ಲಿ MLC ಆಗಿ ಸದನದಲ್ಲಿ ಏನು ಮಾತಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಜರಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದಕ್ಕೆ ತಮ್ಮ ಒಂದು ಸ್ಟೇಟಸ್ ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ಅಥವಾ ರಾಜಕೀಯ ಒಂದು ಬೆಂಬಲವನ್ನು ಪಡೆಯುವ ಸಲುವಾಗಿ, ಶಕ್ತಿಯನ್ನು ಪಡೆಯುವ ಸಲುವಾಗಿ ಅವರು ರಾಜಕಾರಣ ಸೇರಿದ್ದಾರೆ. ವೀರಕುಮಾರ್ ಇದ್ದರೂ ಕೂಡ ಅವರು ಕೂಡ ಅಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿರಲಿಲ್ಲ. ಅವರು ಕೂಡ ಅರ್ಜಿ ಹಾಕಿದಾರೆ ಅಂತ ಹೇಳಲಾಗ್ತಾ ಇದೆ. ಕೊನೆಗೆ ನನಗೊಂದು ಸ್ಥಾನಮಾನ ಕೊಡಿ ಅಂಥೇಳಿ ಅವರು ಕೂಡ ಶಂಕರಾನಂದ ಪರಮಾಪ್ತರು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಜೀವನವನ್ನು ಸಾಗಿಸಿದವರು, ರಾಜಕೀಯ ಜೀವನ ಅಂತ್ಯದಲ್ಲಿ ಇದ್ದವರು. AB ಪಾಟೀಲ್ ಕೂಡ ಅದೇ ಹಾದಿಯಲ್ಲಿ ಇದ್ದವರು. ಅನೇಕ ಜನ MLCಗಳಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಯಾವ್ಯಾವುದೋ ಕೋಟಾದಲ್ಲಿ ಸೇರಿಕೊಂಡು ನಾವು ಸಮಾಜ ಸೇವಕರು ಅಂತೇಳಿ ಅವರು ಪೋಸ್ ಕೊಟ್ಟು ರಾಜ್ಯಪಾಲ ಸಿಗ್ನೇಚರ್ ಮಾಡಬೇಕಾಗ್ತದೆ ನಾಮನಿರ್ದೇಶನ ಒಂದು ಕಳಿಸುವಂಥ ಲಿಸ್ಟ್ನಲ್ಲಿ. ಆದರೆ ಇಲ್ಲಿ 3 ಹಂತ ದಾಟಬೇಕಲ್ಲ. ಮೊದಲು ಉಸ್ತುವಾರಿ ಓಕೆ ಅನ್ಬೇಕು. ಕೆಲವೊಂದು ಜನ MLAಗಳು ಓಕೆ ಅನ್ಬೋದು, ಬಿಡ್ಬೋದು. ಉಸ್ತುವಾರಿ ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಕೊಟ್ಟ ನಂತರ ಅಲ್ಲಿ CM DCM ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡಬೇಕು. ಇದೆಲ್ಲ ಲಿಸ್ಟಲ್ಲಿ ಹೋಗ್ತೈತೆ, ಹೈಕಮಾಂಡ್ ಹೋಗ್ತೈತೆ. ಅಲ್ಲಿ ರಾಹುಲ್ ಗಾಂಧಿ, ನಂತರ ಸೋನಿಯಾ ಗಾಂಧಿ ಅವರು, ಅದಾದ ನಂತರ ಖರ್ಗೆ ಅವ್ರ ಕಡೆ ಬರ್ತೈತೆ AICC. ಇವರೆಲ್ಲ ಕೂಡ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತಾರೆ. ಅದರ ಒಂದು ಲಿಸ್ಟ್ ತಯಾರು ಮಾಡ್ಬೇಕಾದ್ರೆ ಭಾಳ ದೊಡ್ಡ ಹರಸಾಹಸವನ್ನು ಈ ಅಭ್ಯರ್ಥಿಗಳು ಪಡಬೇಕಾಗ್ತದೆ. 3-4 ತಿಂಗಳ ತಯಾರಿಯನ್ನು ಮಾಡಬೇಕಾಗತ್ತೆ. ಜೂನ್ 30 ಬಂತದು. ಅದಕ್ಕಿಂತ ಮೊದಲ ತಯಾರಿ ಈಗ ನಡೆದಿದೆ. ಸೂಕ್ಷ್ಮವಾಗಿ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರು ಸೂಕ್ಷ್ಮವಾಗಿ ತಮ್ಮ ಬೆಂಬಲಿಗರನ್ನು ಹಿಡ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ JDS ಅಲ್ಲಿ ಶರವಣ ಅಂತ ಅಂಥವ್ರು, ದುಡ್ಡಿದ್ದವರು, ಬಂಗಾರ ಇದ್ದವರು, ಅವ್ರು ಬೇಗನೆ ಸಿಲೆಕ್ಷನ್ ಆಗ್ತಾರೆ. ಪಕ್ಷಕ್ಕೆ ದುಡ್ಡು ಬೇಕು ನಿಜ, ಅದರಲ್ಲಿ ಪಕ್ಷದ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಹೊತ್ತಿನಲ್ಲಿ ಭಾಳ ವಿಚಾರದಿಂದ ಮಾತಾಡಬೇಕಾಗ್ತದೆ ವಿಧಾನ ಪರಿಷತ್ನಲ್ಲಿ. ಆದರೆ ವಿಧಾನ ಪರಿಷತ್ ಏನಾಗಿದೆ ಅಂದರೆ ಇದು ಹಣವಂತರ ಚಾವಡಿ ಆಗಿದೆ, ಚಿಂತಕರ ಚಾವಡಿ ಆಗಿಲ್ಲ. ಪಕ್ಷದ ಚೌಕಟ್ಟು ಮೀರಿ ಮಾತಾಡಿದ್ರೆ ಅದಕ್ಕೆ ನೋಟಿಸ್ ಕೊಡ್ತಾರೆ. ಜನಪರ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಪಕ್ಷದ ಹದ್ದು ಮೀರಿ ವರ್ತನೆ ಮಾಡಿದರೆ ಮುಂದಿನ ಸಲ MLC ಕೊಡಂಗಿಲ್ಲ. ಈ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಇನ್ನು ಚಂದ್ರ ಹಟ್ಟಿಹೊಳೆ
ಅವ್ರೇನು ಪ್ರಥಮವಾಗಿ ಒಮ್ಮೆ ಮಾತಾಡಿದ್ದಾರೆ, ಏನು ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ದು ಗ್ರಾಮ ಪಂಚಾಯತಿದ ವೇತನ ಹೆಚ್ಚು ಮಾಡಬೇಕು, ಕೇರಳ ಮಾದರಿಯಲ್ಲಿ ಹೆಚ್ಚು ಮಾಡಬೇಕಂತ ಮಾತಾಡಿದ್ದಾರೆ. ತದನಂತರ ಅವ್ರಿಗೆ ಯಾವುದೋ ಒಂದು ಮಾತಾಡಲಿಕ್ಕೆ ಅವಕಾಶನ ಪಕ್ಷ ಕೊಟ್ಟಿಲ್ಲ. ಹಿರಿಯ ನಾಗರಿಕರು ಅನೇಕ, ರಮೇಶ್ ಕುಮಾರ್ ಇದ್ರು, ಅವರು ಕೂಡ ಈ ಸಿದ್ದರಾಮಯ್ಯ ಲಿಸ್ಟಲ್ಲಿ ಅವರು ಕೂಡ ಇದ್ದಾರೆ. ಈಗ ಸಿದ್ದರಾಮಯ್ಯ ಲಿಸ್ಟ್ ಒಂದು ರೆಡಿ ಇದೆ, ಖರ್ಗೆ ಅವ್ರ ಲಿಸ್ಟ್ ಒಂದು ರೆಡಿ ಇದೆ, DK ಶಿವಕುಮಾರ್ ಒಂದು ಲಿಸ್ಟ್ ರೆಡಿ ಇದೆ, ಮತ್ತು ಉಸ್ತುವಾರಿ ಸಚಿವರು ನಿಮ್ಮ ಜಿಲ್ಲೆಯಿಂದ ಒಬ್ಬರನ್ನ ಇಬ್ಬರನ್ನ ಕೊಡ ಅಂತ ಕೇಳಿದ್ದಾರೆ. ಇವರು ದುಡ್ಡು ತೆಗೆದುಕೊಂಡೇ ಮಾಡಬೇಕು ಎಲ್ಲ. ಈ 31 ಜಿಲ್ಲೆಯ ಏನು ಉಸ್ತುವಾರಿಗಳಿದ್ರೆ ಅವ್ರು ದುಡ್ಡು ತೆಗೆದುಕೊಂಡು ಮಾಡಬೇಕು. ಆದ್ರೆ ಈ ಹಂತ ದಾಟಬೇಕಾದ್ರೆ ಪಾಪ 3 ರಿಂದ 4 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಇಲ್ಲಿ ಉಸ್ತುವಾರಿಗೂ ಕೊಡಬೇಕು, ಇವರು ಇಟ್ಕೋತಾರೆ, ಅಲ್ಲಿ ಹೈಕಮಾಂಡ್ ಕೊಡಬೇಕು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಟ್ಕೋತಾರೆ. ನಂತರ ರಾಜ್ಯ KPCC ಕೊಡಬೇಕು, ಅವರು ಕೂಡ ಪಕ್ಷವನ್ನು ಮುನ್ನಡೆಸಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಕಚೇರಿಗಳು ಇನ್ನೂ ಆಗಬೇಕಾಗಿದೆ, ಆಫೀಸ್ಗಳು ಕಾಂಗ್ರೆಸ್ 100 ಇನ್ನೂ ಕಚೇರಿಗಳು ಆಗಬೇಕಾಗಿದೆ ಡಿಸ್ಟಿಕ್ ಲೆವೆಲ್ದಲ್ಲಿ, ಇನ್ನೂ ಆಗಿಲ್ಲ. ಯಾಕಂದ್ರೆ ಇವರು ಕುರ್ಚಿ ಹೊಡೆದಾಟದಲ್ಲಿ ಇವರು, ಬಡದಾಟದಲ್ಲಿ ಇವರು ಇದ್ದಾರೆ. ಇನ್ನೊಂದು ಕಡೆಗೆ ಆಕಾಂಕ್ಷೆ ಯಾರನ್ನ ಹಿಡಿದ್ರೆ ನಮ್ಮ ಹಣ ಸೇಫ್ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯದಲ್ಲಿ ಸೇಫ್ ಅನ್ನೋದು ಏನೂ ಇಲ್ಲ. ದುಡ್ಡು ಇಡಬೇಕು, ಆಯ್ತು ಮಾಡ್ತೀವಿ ಅಂತ ಬರ್ಬೇಕಷ್ಟೆ. ಅದು ದುಡ್ಡು ಯಾರು ತೆಗೆದುಕೊಳ್ತಾರೆ? ಮಧ್ಯವರ್ತಿ ಅವರು ತೆಗೆದುಕೊಂಡಿರ್ತಾರೆ. ಏನು ನೇರವಾಗಿ ಏನು ದುಡ್ಡು ಹೈಕಮಾಂಡ್ಗೇನೋ ಹೋಗಿಲ್ಲ, ಅದರಲ್ಲಿ ಕಟ್ ಮಾಡಿ ಅಲ್ಲಿ ಹೋಗ್ತೈತೆ. ಯಾವುದೇ MLA ಚುನಾವಣೆಯಲ್ಲಿ ಪಕ್ಷದ ಫಂಡ್ ಬಂತಂದ್ರೆ ಅಲ್ಲಿ 3 ನಮೂನಿ ಕಟ್ಟಾಗಿರ್ತೈತೆ. ಕೊಡಾವನ್ ಕಟ್ಟ, ನಾಡು ಇಲ್ಲಿ ಡಿಸ್ಟಿಕ್ ಲೀಡರ್ ಕಟ್ಟ, ಅಲ್ಲಿಂದ ಹಂಚಾವನ್ ಕಟ್ಟ, ಅಲ್ಲಿಂದ ಅಭ್ಯರ್ಥಿಗೆ ಬಂದ್ಬಿಟ್ಟಿರ್ತೈತೆ. ಅದು ಇದು ಓಪನ್ ಸೀಕ್ರೆಟ್. ಅದು ಇಲ್ಲಿ ಅನೇಕರ ಪ್ರಯತ್ನವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಮಾಜ ಸೇವೆ ಒಂದು ಕೋಟಾದಲ್ಲಿ ನನಗೆ ಸಿಗಬೇಕು, ಯಾಕಂದ್ರೆ ನಾನು ಶಂಕರಾನಂದರ ಆಪ್ತ, ನಾನು ಪಕ್ಷವನ್ನು ಬದಲಾಯಿಸಿಲ್ಲ ಅಂತೇಳಿ ಡಾಕ್ಟರ್ NA ಮಗ್ದೂಮಿನ ಅಂಕಲಿಯಲ್ಲಿ ದವಾಖಾನೆ ಹಾಕಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಬಡ ರೋಗಿಗಳಿಗೆ ಉಚಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಧ್ಯದಷ್ಟು ಕೈಲಾದಷ್ಟು ಅದೆಷ್ಟು ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರು ಟಿಕೆಟ್ ಕೇಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. EB ಪಾಟೀಲ್ ತಮಗೆ ಹೇಳೋ ಪ್ರಕಾರ ಅವರು ಕೂಡ ಕೊನೆಗೆ ನಮಗೆ ಕೊಡಬೇಕು ಅಂತೇಳಿ ಅವರು ಕೂಡ ಒಂದು ಲಾಬಿ ಇದೆ. ಪ್ರತಿಯೊಬ್ಬರು ತಮ್ಮದೇ ಆದಂಥ ಲಾಬಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ಆದರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ಇದೆ. ಅಲ್ಲಿ ಯಾರು ವಚನ ಕೊಡಂಗಿಲ್ಲ, ಆಯ್ತು ನೋಡೋಣ ಅಂತಾರೆ. ಲಾಸ್ಟಕ್ಕೆ 4 ಮಂದಿ ಕಡೆ ದುಡ್ಡು ತಗೊಂಡು ಒಬ್ಬನ ಮಾಡಿ 3 ಜನರ ದುಡ್ಡನ್ನು ಇವರು ಗುಳುಮ್ ಮಾಡ್ತಾರೆ. 2 ಕೋಟಿ 2 ಕೋಟಿ 2 ಕೋಟಿ ಅಂತ ಪ್ರಥಮವಾಗಿ ಉಸ್ತುವಾರಿ ತೆಗೆದುಕೊಂಡ್ರು ಕೂಡ ಯಾರೇ ಉಸ್ತುವಾರಿ ಇವರು ಅಂತಲ್ಲ. ಅಲ್ಲಿ ಹೋಗಿ ಮತ್ತೆ ಸ್ಟೇಟ್ಗೆ ಎಷ್ಟು ಕೊಡಬೇಕು, ಸೆಂಟ್ರಲ್ಗೆ ಎಷ್ಟು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವರು ಒಪ್ಕೊಂಡಿರ್ತಾರೆ. ಆದ್ರೆ ಕೆಲವೊಂದು ಜನ ನಾ MLC ಮಾಡಿದ ನಂತರ ನಾವು ಲಿಸ್ಟ್ ಬಂದ ನಂತರ ನಾ ದುಡ್ಡು ಕೊಡ್ತೇನೆ ಅಂತ ಕೆಲವೊಂದು ಜನ, ನನಗೆ ಕೊಡಲಿಲ್ಲ ಅಂದರೆ 6 ವರ್ಷ ಅವ್ರನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅದು ಒಂದು ಅಡಚಣೆ ಇದೆ. ಹೀಗಾಗಿ ದುಡ್ಡು ಕೊಡಲಿಲ್ಲ ಅಂದ್ರೆ ಇವನೇನು ಬೇಡಪ್ಪ, ಇವೆಲ್ಲಿ ಕೊಡ್ತಾನೆ, ಮೊದಲ ದುಡ್ಡು ಕೊಟ್ಟವ್ರನ್ನ ಇವರು ಪರಿಗಣನೆ ಮಾಡ್ತಾರೆ. ನಂತರ ಕೊಡ್ತೇವೆ ಅಂದ್ರೆ ಹೆಂಗೆ ಪರಿಗಣನೆ ಮಾಡ್ತಾರೆ? ಇಲ್ಲ, ಇಲ್ಲಿ ಪಕ್ಷದ ನಿಷ್ಠೆಗಿಂತ ಲಾಬಿ ಬಹಳ ಸ್ಟ್ರಾಂಗ್ ಇರ್ಬೇಕಾಗ್ತದೆ. ರಾಜಕೀಯ ಹಿನ್ನೆಲೆನೂ ಇರಬೇಕು, ಮತ್ತು ತಂತ್ರಗಾರಿಕೆ ಇರ್ಬೇಕು. ಯಂತ್ರ ತಂತ್ರ ಮಂತ್ರ ಕುತಂತ್ರ ಎಲ್ಲ ಇರ್ಬೇಕು. ಅಂದಾಗ ನೀವು MLC ಆಗ್ತೀರಿ. ನೀವು ಇಲ್ಲದ ಆಗೋದಿಲ್ಲ. ನಾನು ನನ್ನದೇ ಆದಂಥ ಒಂದು ವೇ ಇದೆ, ಆ ವೇದಲ್ಲಿ ನಾನು ಹೋಗ್ತೇನೆ ಅಂದ್ರೆ ಆಗೋದಿಲ್ಲ. ಇಲ್ಲಿ ವೇಗಳು 5-6 ನಮೂನೆ ಇದಾವೆ. ಕೆಲವೊಂದು ಜನರಿಗೆ ಕೆಲವೊಂದು ಮಾತನ್ನು ಹೇಳಬೇಕು, ಎಲ್ಲಿ ಯಾರಿಗೆ ಸೀಕ್ರೆಟ್ ಭೇಟಿ ಆಗ್ತಾರೆ ಅದನ್ನು ಹೇಳ್ತಕ್ಕದ್ದಲ್ಲ, ಯಾರು ಲಾಬಿ ನಿಮ್ಮ ಹಿಂದಿದೆ ಅದನ್ನು ಹೇಳ್ತಕ್ಕದ್ದಲ್ಲ. ಆದರೆ ಪಾಪ ಕೆಲವೊಂದು ಜನ ಮುಗ್ಧ ಜನ ಅವ್ರು ಹೇಳ್ಕೋತ ಅಡ್ಡಾಡ್ತಾರೆ. ಅಲ್ಲಿ ಇವ್ರು ಕಟಿಂಗ್ ಮಾಡ್ಕೋತ ಹೋಗ್ತಾರೆ. ಪಕ್ಷದಲ್ಲಿ ಆಂತರಿಕಲ ದೊಡ್ಡ ಪ್ರಮಾಣದಲ್ಲಿದೆ. ಕಾಂಗ್ರೆಸ್ ಪಕ್ಷ 3 ವರ್ಷ ಆಯ್ತು, 3 ಬಾಗಿಲಾಗಿದಾವೆ. ಒಂದು DK ಶಿವಕುಮಾರ್ ಬಾಗಿಲು, ಇನ್ನೊಂದು ಸಿದ್ದರಾಮಯ್ಯ ಬಾಗಿಲು, ಇನ್ನೊಂದು ಖರ್ಗೆ ಅವ್ರ ಬಾಗಿಲು. 3 ವರ್ಷ 3 ಬಾಗಿಲು. ಇನ್ನು G ಪರಮೇಶ್ವರ್ ಅವ್ರು 4ನೇ ಬಾಗಿಲು ತೆಗೆದು CM ಆಗ್ತಾರೋ ಕಾದ್ ನೋಡ್ಬೇಕು. ಯಾರೇ CM ಆಗಲಿ ಅದು ಪ್ರಶ್ನೆ ಅಲ್ಲ. ಅದು ಇಲ್ಲಿ MLC ಮಾಡುವಂಥ ಹೊತ್ತಿನಲ್ಲಿ ಪ್ರಾಮಾಣಿಕ ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರನ್ನು ನೀವು ಪರಿಗಣಿಸಬೇಕು. ಪ್ರಥಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪರಿಗಣನೆ ಇಲ್ಲ. ದುಡ್ಡು ತೆಗೆದುಕೊಳ್ಳೋದು, MLC ಮಾಡೋದು, ಮತ್ತು ಅಲ್ಲಿ ಪಕ್ಷದ ವಿರೋಧಿ ಮಾತಾಡಬಾರ್ದು. ಮತ್ತು CMಗೆ ಹೇಳೋಣ, ಇದು ಕೆಲವೊಂದು ಕಂಟೆಂಟ್ಗಳನ್ನು ಅಲ್ಲಿ ಮಾತಾಡಬೇಕು. ಜನಪರವಾಗಿ ಮಾತಾಡೋದಿಲ್ಲ. ಹೀಗಾಗಿ ಕಬ್ಬಿನ ಬಿಲ್ ಆಗಲಿ, ವಿಷಯ ಆಗಲಿ, ಯಾಕಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರಲ್ಲೇ ಕೂತಿರ್ತಾರೆ, ಅವ್ರ ವಿರುದ್ಧ ಅಲ್ಲಿ ಹಂಗೆ ಮಾತಾಡ್ತಾರೆ. ಶಿಕ್ಷಣ ಲಾಬಿ, ಎಜುಕೇಷನ್ ಲಾಬಿ ಇದೆ, ಅಲ್ಲಿ ಅವರೇ ಕೂತಿರ್ತಾರೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅವ್ರದ್ದೇ ಇರ್ತಾರೆ.
ಅಂದರೆ ಜಿ ಪರಮೇಶ್ವರ್ದು 2 ಅದಾವ. ಅಲ್ಲಿ ಕೂತ ಜಿ ಪರಮೇಶ್ವರ್ ವಿರುದ್ಧ ಹೆಂಗೆ ಮಾತಾಡಕ್ಕೆ ಬರ್ತೈತಿ? ಅವರೇ MLC ಮಾಡಿ ರೆಕಮೆಂಡ್ ಮಾಡಿರ್ತಾರಲ್ಲ ಲಾಬಿ. ಇನ್ನು ಶುಗರ್ ಲಾಬಿದವರು 3-4 ಸಕ್ಕರೆ ಫ್ಯಾಕ್ಟ್ರಿ ತೆಗೆದಿರ್ತಾರೆ. ಅಲ್ಲಿ ತೂಕದ ಡಿಜಿಟಲ್ ಯಂತ್ರಗಳನ್ನು ಕೂಡಿಸ್ಬೇಕಂತೇಳಿ MLC ಮಾತಾಡಿದಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಭಾಳ ಕಟ್ಟಪ್ಪನಿದಾವ, ದುಡ್ಡು ಹೋಗ್ತು. ಇಲ್ಲಿ ಹೆಸರು ಸಲಾಗಿ ಅಷ್ಟೇ ನಾನು MLC ಇದೇನ ಒಬ್ಬ ಗನ್ಮ್ಯಾನ್ ಕೊಡ್ತಾರಲ್ಲ ಅದಷ್ಟಾತು. ಮತ್ತು ರಾಜಕಾರಣ ಅಂತಂದ್ರೆ ಎಲ್ಲ ಹಿರಿಗಳು ಮುಖರವ, ಹೆಚ್ಚು ಜನ ಬರ್ತಾರ, ನಮಸ್ಕಾರ ಮಾಡ್ತಾರ, ಅದೊಂದು ಬೇಕಲ್ಲ. ಅಲ್ಲಿ ದುಡ್ಡು ಕೊಡೋದು, ಇಲ್ಲಿ ಜನರಿಂದ ಪುಕ್ಕಟ್ ನಮಸ್ಕಾರ ಮಾಡ್ಕೋದು. MLC ಅಂದ್ರೆ ಏನು ಇಲ್ಲ ಅಧಿಕಾರ ಇಲ್ಲ. ವರ್ಷದಲ್ಲಿ 2 ಕೋಟಿ 3 ಕೋಟಿ ಏನೋ ಬರ್ತೈತೆ ಅನುದಾನ. ಅದು ಎಲ್ಲೇ ತಮ್ಮ ಸಮುದಾಯ ಭವನಕ್ಕೆ ಹಂಚೋದು, ತಮ್ಮ ಶಾಲಾ ಕಂಪೌಂಡ್ ಇರ್ತಾವಲ್ಲ ಖಾಸಗಿ ಬೇನಾಮಿ ಹೆಸರ ಮೇಲೆ ಅಲ್ಲಿ ಕಂಪೌಂಡ್ ಕಟ್ಟಕ್ಕೆ ಕೊಡೋದು, ಶಾಲೆ ರೂಮ್ ಕಟ್ಟೋದು, ಸಮುದಾಯ ಭವನ ತಮ್ಮದೇ ಅಂತ ಊರಿನಲ್ಲಿ 4-5 ಸಮುದಾಯ ಭವನ ಮಾಡೋದು. ಒಂದಿತ್ತಂದ್ರೆ ಇನ್ನೊಂದು 4 ಅವ್ರಿಗೆ ಅನುಕೂಲ ಆಗಿರ್ಬೇಕೆಲ್ಲ. ಎಲ್ಲಿ ಸಮುದಾಯ ಭವನ ಮಾಡಬೇಕು ಏನೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮುಖ್ಯ ಉದ್ದೇಶ ಏನಂತಂದ್ರೆ MLCಗಳನ್ನು ಯಾರು ಮಾಡಬೇಕು ಅನ್ನುವಂಥ ಚರ್ಚೆ. ಒಬ್ಬೊಬ್ಬರು ಕೋಟಾದಲ್ಲಿ ಒಬ್ಬೊಬ್ಬರು ಈಗ ಅಡಿ ಕೂತಿದ್ದಾರೆ. ಆದ್ರೆ ಯಾರು ಹೆಚ್ಚು ಬ್ಯಾಗ್ ವಜನ್ ಇರ್ತೈತಲ್ಲ, ಸುಟ್ಕೇಸ್ ವಜನ್ ಇರ್ತೈತಲ್ಲ, ಅವ್ರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ರೆ ಇಲ್ಲಿ ಕೋಟ್ಯಾಧೀಶರು ಏನಿದಾರೆ ಅವರು MLC ಆಗ್ತಾರೆ. ಹಂಗಾದ್ರೆ ಬಡವ್ರ ಬಗ್ಗೆ ಯಾರು ಚಿಂತೆ ಮಾಡೋರಲ್ಲಿ ಯಾರು ಇಲ್ಲ. 75 ಜನರ ಮುಖ ನೋಡ್ರಿ ನೀವು, ಅವ್ರ ಡ್ರೆಸ್ ನೋಡ್ರಿ, ಅವ್ರು ನಡೆಯೋ ಸ್ಟೈಲ್ ನೋಡ್ರಿ ನೀವು. ನಾವು MLC ಆಗಿದೆ, ನಾವು ಯಾರಿಂದಿಲ್ಲ, ನಾವು ದುಡ್ಡು ಕೊಟ್ಟು ಬಂದಿದ್ದೇವೆ ಅಂತ ಅವ್ರಿಗೆ ಕೆಲಸನೂ ಹೇಳಂಗಿಲ್ಲ ಯಾರು. ಯಾಕೆ ಜನರ ಹೆಟ್ಟುವಳಿ ಆರಿಸಿ ಬರ್ಬೇಕಾದ್ರೆ ಒಂದು ಕಡೆ 55,000, ಒಂದು ಕಡೆ 60,000 ಕೊಟ್ಟಿದ್ದಾರೆ ಒಂದು ಓಟಿ. ಇನ್ನು ಪ್ರಕಾಶ್ ಹುಕ್ಕೇರಿ ಮಾತಾಡಿದ್ರು ನಾನು ನೋಡಿಲ್ಲ. ಅವರು ಕೂಡ ಅಷ್ಟು ಮಾತಾಡ್ತಾರೆ, ಅದರ ಈ ವಯಸ್ಸಾದ್ರಿಂದ ಹೆಚ್ಚು ಮಾತಾಡೋದಿಲ್ಲ. MLC ಇದ್ದಾರೆ, ಆದ್ರೆ ಏನು ಮಾತಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಎಷ್ಟು ಗಹನವಾಗಿ ಮಾತಾಡ್ಬೇಕು ಏನಿಲ್ಲ, ಅಭ್ಯಾಸ ಮಾಡ್ಕೊಂಡು ಬರಂಗಿಲ್ಲ. ಇವ್ರು ಎಲ್ಲೋದು ಮಾತಾಡೋದು. ಅಲ್ಲಿ ಅಂಕಿ ಅಂಶಗಳು ಬೇಕಾಗ್ತವೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸಬೇಕಾಗ್ತದೆ. ತಮ್ಮದೇ ಸರ್ಕಾರ ಇದ್ರು ಕೂಡ ಇಕ್ಕಟ್ಟಿಗೆ ಸಿಲಿಸಿ ತಮ್ಮ ಕೆಲಸವನ್ನ ಜನಪರವಾಗಿ ಆಡಳಿತವನ್ನು ನಡೆಸಬೇಕಾದ್ರೆ ಜನಪ್ರತಿನಿಧಿಗಳಿರಬೇಕು. ಇವರು ಹಣ ಪ್ರತಿನಿಧಿಗಳು. MLC ಏನು ಆಕಾಂಕ್ಷಿ ಇವರು. ಮತ್ತು ದುಡ್ಡು ಇಲ್ಲಾದ್ರೆ ಯಾರು ಮಾತಾಡ್ತಾರೆ? ಒಂದು 10 ಜನರನ್ನು ನೋಡೋಣ. ಈಗ 12 ಜನ ಇದ್ದಾರೆ. 10 ಜನರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟು ನೋಡೋಣ. ಪಕ್ಷಕ್ಕೆ ಬೆಳಂಗಿಲ್ಲ. ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತೈತೆ 2028ರಲ್ಲಿ. ಮತ್ತು ದುಡ್ಡು ತೆಗೆದುಕೊಂಡು ನೀವು MLC ಮಾಡಿರಂದ್ರೆ ಅವರು ಅಲ್ಲಿ ಮಾತಾಡೋದನ್ನಿಲ್ಲ. ಪಕ್ಷದ ವರ್ಚಸ್ಸು ಹೆಚ್ಚು ಮಾಡೋಂಥ ಇವರು ತಲೆಯಾಗಿ ಏನೂ ಇರೋಂಗಿಲ್ಲ. ಮತ್ತು ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ನೀವು ಬಿಡೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವನತಿ ಹಾದಿಯಲ್ಲಿ ಸದ್ಯಕ್ಕೆ ನಡೆದಿದೆ. ಅದ್ರ ಗೊತ್ತಾಗ್ತಾ ಇಲ್ಲ. ಇವರೇನು ಗ್ಯಾರಂಟಿಗಳಿಂದ ನಾವು ಗೆಲ್ತೇವಂತ ಹೊಂಟಿದ್ದಾರೆ. ಅವರು ಇಲ್ಲಿ ಸಿಲೆಕ್ಷನ್ ಮಾಡ್ಬೇಕಾದ್ರೆ ಬಹಳ ವಿಚಾರ ಮಾಡ್ತಿದ್ರು. ಹಿಂದೆ ಚಿಂತಕರ ಚಾವಡಿತ್ತು. ಎಷ್ಟೆಷ್ಟು ಚರ್ಚೆ ಆಗ್ತಿತ್ತು ಒಂದೊಂದು ಬಿಲ್ ಮೇಲೆ, ಒಂದೊಂದು ಮಸೂದೆ ಮೇಲೆ 4-5 ಗಂಟೆ. ಈಗ ಮೊನ್ನೆ ಆತಲ್ಲ ಬೆಳಗಾವಿ ಸುವರ್ಸೌಧ ಅಧಿವೇಶನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಕಾಯ್ದೆ 2025 ಅದೇನೋ ಅಂಕಿತ ಬಿದ್ದಿಲ್ಲ, ರಾಷ್ಟ್ರಪತಿ ಹೋಗಿದೆ. ಅಲ್ಲಿ ಏನಾಗ್ತೈತೆ ಕಾದ್ ನೋಡು. ಮತ್ತೆ ಹೊಳ್ಳಿ ಕಳ್ಸಾರ ಕೆಲವೊಂದು ಶಬ್ದಗಳು ಸರಿಯಾಗಿಲ್ಲ. ಅಲ್ಲಿ ಚರ್ಚೆ ಅಷ್ಟಾಯ್ತು 6-7 ತಾಸು. ನಾವು ಕೂಡ ವಿಧಾನ ಪರಿಷತ್ನಲ್ಲಿ ಇದ್ದು, ನಾವು ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರ ಬಾಜುಕ ನಾವು ಕೂತಿದ್ದು. ಅಂದ್ರೆ ಪತ್ರಕರ್ತರ ಗ್ಯಾಲರಿಯಲ್ಲಿ ಕೂತಿದ್ದು. ನಮ್ಗೆ ಹೇಳಲಿಕ್ಕೆ ಸಹಿತ ಆಗಲಿಲ್ಲ. 6-7 ಗಂಟೆ ಚರ್ಚೆ. ಅದು ಕೂಡ ಧ್ವನಿ ಮತದಿಂದ ಮೊದಲ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿತ್ತು. ವಿಧಾನ ಪರಿಷತ್ ಅಂಗೀಕಾರ ಆಗಿ ರಾಜ್ಯಪಾಲರು ಹೋಯ್ತು. ರಾಜ್ಯಪಾಲರು ಅದನ್ನ ನನ್ನ ಕಡೆ ಆಗೋದಿಲ್ಲ, ಅದನ್ನ ರಾಷ್ಟ್ರಪತಿ ಕಳಿಸ್ಯಾರೆ. ನೋಡೋಣ ಬರ್ತೈತಿ ಅಲ್ಲ. ಅಂತ ಗಹನವಂತ ವಿಚಾರ, ಬಹಳ ದೊಡ್ಡ ವಿಚಾರ ಅದು. ಅದೊಂದು ಬಂತಂದ್ರೆ ನಾವು ವಿಡಿಯೋ ಮಾಡೋದನ್ನ ಬಂದ್ ಮಾಡ್ತೇವೆ. ಹೌದು, ಎಲ್ಲ 99% ಎಲ್ಲ ಸ್ತಬ್ಧ ಆಗ್ತೈತೆ ಅದು. ಫೇಸ್ಬುಕ್, ವಾಟ್ಸಪ್, ಅವ್ರು ಇವರು. ಯಾಕಂದ್ರೆ ಹಂಗೆ ಕಂಟೆಂಟು ಹಾಕಂಗಿಲ್ಲ, ಮಾತಾಡೋಂಗಿಲ್ಲ, ಯಾರು ಪರವಾಗಿ ಮಾತಾಡೋಲ್ಲ, ಯಾರು ವಿರುದ್ಧ ಮಾತಾಡೋಂಗಿಲ್ಲ, ಒಂದು ಸನ್ನೆ ಸಹಿತ ಮಾಡೋಂಗಿಲ್ಲ, ಯಾವುದು ಧರ್ಮ ಬಗ್ಗೆ ಮಾತಾಡೋಂಗಿಲ್ಲ, ಹಿಂದಿನ ಇತಿಹಾಸ ಬಗ್ಗೆ ಮಾತಾಡೋಂಗಿಲ್ಲ. ದೊಡ್ಡ ಕತ್ತಾಟೈತೆ ಅದು. ನಿಮ್ಗೆ ಹೇಳಕ್ಕೂತ 1 ತಾಸು ಬೇಕದು. ಆ ಬಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ 6 ಗಂಟೆ ಕೇಳಿದೆ, ಎದಿದ್ದಂಗಂತ. ನಾವು ಹೆಂಗಪ್ಪ ಏನು ಫೇಸ್ಬುಕ್ಕದಲ್ಲಿ, ನಾವು ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡೋದು, ಇದೇನು ಜಾರಿ ಬಂತಂದ್ರೆ ಅದಕ್ಕೆ ನಾವು ಭಾಳ ವಿರೋಧ ಮಾಡಿದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದೇವೆ ನಾವು, ಇದು ಆಗಬಾರ್ದು ಅಂತೇಳಿ. BJP ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ರಾಜ್ಯಪಾಲ ಪ್ರೆಷರ್ ತಂದರೆ ಈಗ ರಾಷ್ಟ್ರಪತಿ ಕಡೆ ಹೋಗಿದೆ. ಅಂಥ ಚರ್ಚೆ ಮಾಡೋರು MLCಗಳಿಗೆ ಬೇಕು. ಆ 12 ಜನರಲ್ಲಿ 10 ಜನರಿಗೆ ನಾವು ಕಾಂಗ್ರೆಸ್ ಯಾರು ನಿಷ್ಠಾವಂತ ಏನು ಕಾರ್ಯಕರ್ತರ ಅವ್ರಿಗೆ ಕೊಡ್ರಿ. ಈ ಪಟ್ಲಿಗಾಗಿ ಅನುಭವಿಸಿದ್ದಾರೆ. ಮಂತ್ರಿನೂ ಗಣಿ ಮತ್ತು ಭೂಗರ್ಭ ಇಲಾಖೆಯಲ್ಲಿ ಅವರು ಕೂಡ ಸೇವೆಯನ್ನು ಸಲ್ಲಿಸಿ ಅವರು ಕೂಡ ಮಾಡಿದ್ದಾರೆ. ನಂತರ 3 ಸಲ ಅವರು ವೀರ್ ಕುಮಾರ್ ಪಟೇಲ್ ಆಗಿದ್ದಾರೆ. ಈಗ ಎನ್ ಎ ಮಗ್ದೂಮ್ ಅವ್ರಿಗೇನೂ ಇಲ್ಲ.
ಅದಕ್ಕೆ ಕಾಗವಾಡದಿಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡಲಿಲ್ಲ. ರಾಜ್ಯಕ್ಕಾಗಿ ಅವ್ರು ಕೊಟ್ರಿ, ಕಾಗವಾಡದಿಂದ ಕೊಟ್ಟರೆ ಇವರು ಆಚೆ ಬರ್ತಿದ್ರು. ಮುಂದಿನ ಸಲ ಕಾಗವಾಡಕ್ಕೆ ಕೊಡ್ತೇವೆ ಅಂತೇಳಿ ಇವರು ಸಮಾಧಾನ ಮಾಡಿದ್ರಂದ್ರೆ ಮುಂದೆ ರಾಜ್ಯಕ್ಕಾಗಿ ನಾನೇ ನಿಲ್ತೇವೆ ಅಂತಂದ್ರೆ ಹೇಳಿಕ್ಕಾಗೋದಿಲ್ಲ. ಈಗ ಚಾನ್ಸ್ ಇದೆ. ಎನ್ ಎ ಮಗ್ದುಮ್ ಅವರ ಸರಳ ಸಜ್ಜನ ರಾಜಕಾರಣಿ, ಶಂಕರಾನಂದ ಕೋಟಾದಾಗ ಕೊಡ್ರಿ, ಅಥವಾ ಸಜ್ಜನ ಕೋಟಾದಾಗ ಕೊಡ್ರಿ, ಅಥವಾ ನಿಷ್ಠಾವಂತ ಕಾಂಗ್ರೆಸ್ ಕೋಟಾದಾಗ ಕೊಡ್ರಿ. ಇದು ಚರ್ಚೆ ಆಗ್ಬೇಕು. ಸುಮ್ಮನೆ ಯಾರ್ಯಾರು ಕೊಟ್ಟ ದುಡ್ಡಿದ್ದವ್ ಕೊಟ್ರ ಅದು ಆಗೋದಿಲ್ಲ. ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದ್ರೆ ಯಾರ ಪರ ಅಲ್ಲ, ನಾವು ಯಾರು ವಿರುದ್ಧ ಅಲ್ಲ. ಆದ್ರೆ ಇದು ಚಿಂತಕರ ಚಾವಡಿ ಇದ್ದದ್ದು ಹಣವಂತರ ಚಾವಡಿ ಆಗಿದಲ್ಲ, ಅದು ನಮಗೆ ಬೇಸರ. ಬಡವ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅದು ನಮ್ಗೆ ಬೇಸರ. ಯಾವ್ಯಾವ ವಿಶ್ವವಿದ್ಯಾಲಯ ಪ್ರತ್ಯೇಕ ವಿಧೇಯಕ ಕಾಯ್ದೆ ತಂದಿರ್ತಾರೆ, ಅದ್ರ ಪರವಾಗಿ ನಿಲ್ಲೋರು, ಅವ್ರ ಪರವಾಗಿ ನಾವಲ್ಲ. ಜನ ಪರವಾಗಿ ನಿಲ್ಲೋರು, ಗಟ್ಟಿ ಧ್ವನಿಯಾಗಿ ನಿಲ್ಲೋರು, ಬಡವರ ಪರವಾಗಿ ನಾವು ನಿಲ್ಲೋರು. ಅಂಥವ್ರು ಯಾರಿದ್ದಾರೆ ಅವ್ರನ್ನ ನಾವು ಆಯ್ಕೆ ಮಾಡಬೇಕು, ಅಂಥವ್ರ ಹೆಸರನ್ನು ನಾವು ಹೇಳಬೇಕು. ಹೈಕಮಾಂಡ್ ಗಮನಿಸ್ತಿದ್ದೆ ಬಿಡ್ತಿತ್ತು ನಮ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಸರ್ಕಾರವನ್ನು ಎಚ್ಚರಿಸೋದು. ಮುಖಂಡರು ಏನಿದಾರಲ್ಲ ಅವ್ರಿಗೂ ಕೂಡ ಹೌದಪ್ಪ, ಈಗ ಇರಾನ್ ಕಡಾಡಿ ಕೊಟ್ರಲ್ಲ, ಎಷ್ಟು BJP ಸ್ಟ್ರಾಂಗ್ ಆಯ್ತದು. ಇಡೀ ಕರ್ನಾಟಕದಲ್ಲಿ ಕಾರ್ಯಕರ್ತರು ಕೊಟ್ಟು ಒಂದು ದುಡ್ಡು ತಗೋದಿಲ್ಲ. ಅಲ್ಲಿ ಎಷ್ಟು ಜನ ನಂಬರ್ ಹಚ್ಚಿದ್ರು, ಪ್ರಭಾಕರ್ ಕೋರೆ ಅವ್ರ ನಂಬರ್ ಹಚ್ಚಿದ್ರು, ಇವರೆಲ್ಲ ಭಾಳ ಜನ ನಂಬರ್ ಹಚ್ಚಿದ್ರು. ಬೆಳಗಾವಿ ಜಿಲ್ಲೆಯವರೇ ಕೊರೆ ಏನು ಕೊಟ್ಟರು, ಇದನ್ನು ಕಡಾಡಿ ಕೊಟ್ಟರು. ಯಾಕಂದ್ರೆ ಕಡಾಡಿ ಅವರು 15 ವರ್ಷದಿಂದ ಆದ ಪಕ್ಷದ ನಿಷ್ಠೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ಮೋದಿ ಅವರ ಪರಮ ಭಕ್ತರಿದ್ರು. ಈಗ 6 ವರ್ಷದಿಂದ ಅವ್ರದ್ದು ಪೀರಿಯಡ್ ಮುಗಿತೈತೆ, ಜೂನ್ 30ಕ್ಕೆ ಖರ್ಗೆ ಅವ್ರದ್ದು ಮುಗಿತೈತೆ. ಅದು ಕಡಾಡಿ ಅವ್ರಿಗೆ ಯಾಕೆ ಕೊಟ್ರು ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರು. ಹಂಗೆ ಇಲ್ಲಿ ಡಾಕ್ಟರ್ ಎನ್ ಎ ಮಗ್ದುಮ್ ಅಂಕ್ಲಿ ಅವರು ನಿಷ್ಠಾವಂತ ಇದ್ದಾರೆ. ಪರಿಗಣಿಸಿ ಅಂತ ಹೇಳೋರು ಅಷ್ಟೇ. ನಾವೇನು ಕೊಡೋಣ, ನೀವೇನು ಕೊಡ್ತೀರಣ್ಣ, ಕೊಡಂಗಿಲ್ಲ. ಆದ್ರೆ ಪಕ್ಷದ ನಾಯಕರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಬೇಕು. ರಾಜ್ಯ ಮತ್ತು ಕೇಂದ್ರ ನಾಯಕರು ಕೂಡ ಎಚ್ಚರಿಕೆ ಕೊಡಬೇಕು. 12 ಏನಿದಾವಲ್ಲ, 12ರಲ್ಲಿ 10 ಯಾರಿಗೆ ಬೇಕಾದ್ರೆ ಕೊಡ್ರಿ ನಾವು. ಆದ್ರೆ ಈಗಾಗಲೇ ಯಾರು MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮತ್ತೆ ಅವ್ರಿಗೆ ಕೊಡ್ತೀರಿ ಅಂತ ಆ ಲಾಬಿ ಮುರಿಬೇಕು. ಮುರಿಯುವಂಥ ತಾಕತ್ತಿದೆಯಾ ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ ಅಷ್ಟು ತಾಕತ್ತಿದೆಯಾ ಲಿಸ್ಟ್ ಬದಲು ಮಾಡಲಿಕ್ಕೆ? ಬದಲು ಮಾಡ್ಬೇಕು. ಕಾಂಗ್ರೆಸ್ ಉಳಿಬೇಕಾದ್ರೆ ಇದೆ. ಇಲ್ಲಾಂದ್ರೆ ಕುಟುಂಬ ರಾಜಕಾರಣ. ಮತ್ತೆ ಯಾರಿಗೋ MLC ಸ್ಥಾನ ಕೊಡ್ಲಿಕ್ಕೆ ಹೋಗ್ತಾರೆ. ಈಗಾಗಲೇ MLC ಸ್ಥಾನ ನಿಮ್ಗೆ ಬೇಡಪ್ಪ, ಮುಂದಿನ ಸಲ ನಿಂಗೆ ಚಾನ್ಸ್ ಕೊಡ್ತೇವೆ ಅಂತೇಳಿ ಕರ್ಕೊಂಡು ಹೋಗಿರ್ತಾರಲ್ಲ, ಅವ್ರಿಗೆ ಕೊಡಬಾರ್ದು. ಯಾಕಂದ್ರೆ ಈಗಾಗಲೇ ಒಮ್ಮೆ ಅನುಭವ ಮಾಡಿರ್ತಾರೆ. ಹೊಸವಾಗಿ ಯಾರು ಇರ್ತಾರೆ, ರಾಜಕೀಯದಲ್ಲಿ ಆಸಕ್ತಿನೂ ಇದೆ, ಪಕ್ಷದ ಫಂಡನ್ನು ಕೊಡ್ಲಿಕ್ಕೆ ರೆಡಿ ಇರ್ತಾರಲ್ಲ ಕೆಲವೊಂದು ಜನ. ಅಂದರೆ ಕೆಲವು 1 ಕೋಟಿ 2 ಕೋಟಿ ತೆಗೆದುಕೊಂಡು, ನಮ್ಗೆ ಗೊತ್ತಿದೆ ಎಷ್ಟು ಕೋಟಿ ಹೋಗ್ತಿತ್ತು ಅಂತ. ಅದು ಎಲ್ಲ ಕಡೆ ಹಂಚೆ ಹೋಗ್ತಿತ್ತು. ಅಷ್ಟು ದುಡ್ಡು ಬೇಕಲ್ಲ ಕಾರ್ಯಕರ್ತರ ಕಡೆ. ಕಾರ್ಯಕರ್ತರ ಕಡೆ ದುಡ್ಡಿಲ್ಲ. ನಾವು 30-40 ವರ್ಷದಿಂದ ದುಡ್ದೇವೆ, ನಮ್ಗೆ ಯಾಕೆ ನೀವು ದುಡ್ಡು ಕೇಳ್ತಾರೆ? ಅನುಭವ ಸಜ್ಜಿಕೆ ಇದೆ, ಎಲ್ಲ ಪಕ್ಷದಲ್ಲೂ ಇದೆ. BJP ಅದನ್ನು ಮಾಡಿರೋ, JDS ಅವ್ರ ಮೇಲೆ ಕಾಂಗ್ರೆಸ್ ಅವ್ರಿಗೆ ಇವ್ರಿಗೆ 12 ಸ್ಥಾನ ತುಂಬುವಂಥ ಚಾನ್ಸಸ್ ಭಾಳ ಇದೆ. ಇಲ್ಲಿ ಯಾರನ್ನ ಸೆಲೆಕ್ಷನ್ ಮಾಡ್ತಾರೆ, ಯಾರನ್ನ ಬಿಡ್ತಾರೆ ಅದು ನೋಡೋದು. ಇಲ್ಲಿ ವಿಶೇಷವಾಗಿ ಸಮಾಜ ಸೇವೆ ಏನು ಮಾಡ್ತಿರ್ತಾರೆ, ಕರೆ ಮಾಡ್ತಿರ್ತಾರಲ್ಲ ಅಂಥವ್ರನ್ನ ಪರಿಗಣಿಸಿ, ಸಮಾಜದಲ್ಲಿ ಹೆಸರು ಇರಬೇಕು, ಗೌರವ ಸ್ಥಾನಮಾನ ಇರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಂತೆ ಇರಬೇಕು, ಅಂಥವ್ರು ಮಾಡಿಬಿಡಿ. ಎನ್ ಎ ಮಗ್ದುಮ್ ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. 7-8 ಜನ ಹೆಸರು ನಮ್ಮ ಕಡೆ ಇದೆ. ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ ನಾವು ಯಾಕೆ ಅವ್ರಿಗೂ ಕೊಡಬೇಕು, ಯಾಕೆ ಅವ್ರನ್ನ ಪರಿಗಣಿಸಬೇಕು ಅಂತೇಳಿ. ನಿನ್ನೆ ಕೂಡ ನಾವು ಏನೇ ಮಗ್ದುಮ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಯಾಕೆ ನಿಷ್ಠಾವಂತರಂತ ಮಾಡಿದ್ದೇವೆ. ನಿಷ್ಠಾವಂತರು ಯಾರಿಲ್ಲ ಅವ್ರ ಬಗ್ಗೆ ನಾವು ಮಾಡೇ ಇಲ್ಲ. ದುಡ್ಡು ತೋರಿ ನಮ್ಮ ಬಗ್ಗೆ ಹೇಳಂತ ನಾವು ಹೇಳೋಂಗನೇ ಇಲ್ಲ. ಹೇಳಿ ನಮ್ಮ ಮಾತು ಯಾರು ಕೇಳ್ತಾರೆ. ಆದರೂ ಕೂಡ ಇಲ್ಲಿ ತಂತ್ರಗಾರಿಕೆ ಬಹಳ ಮಹತ್ವದ. ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಉಳಿದಿಲ್ಲ. ಮೊದಲೇನಿತ್ತು, ನೀನು MLC ಮಾಡ್ತೀವಪ್ಪ, ನೀ ಹಿಂತಕ್ಕೋ ಅಂತ. ಈಗ ಆತವ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅವ್ರನ್ನೇನಾದರೂ ನಜೀರ್ ಅಹ್ಮದ್ ಅಥವಾ ಯಾರ ಪೈಲ್ವಾನ್ಗೆ ಅವ್ರು MLC ಮಾಡಿಬಿಟ್ರೆ ಹೇಳಿ ಬರೋದಿಲ್ಲ. ಉಪಕಾರ ಮಾಡಿದ್ರೆ ಸ್ಮರಣೆ ಅಂತ. ಆದರೆ ಹಿಂದಿನ ಕಾರ್ಯಕರ್ತರು ಕೆಲವೊಂದು ಜನ 35 ವರ್ಷದ ನಿಷ್ಠೆಯಿಂದ ನಮಗೆ ಈ ಸಲ ಮಾಡ್ತಾರೆ, ಮುಂದಿನ ಸಲ ಮಾಡ್ತಾರೆ. ಶಂಕರಾನಂದ ಅವ್ರನ್ನಕ ಮರ್ತು ಬಿಡ್ಯಾರ. ಶಂಕರಾನಂದ ಮಕ್ಕಳನ್ಕ MLC ಸ್ಥಾನ ಕೇಳಿಲ್ಲ ಅವರು. ಆದ್ರೆ ಅವ್ರ ಬೆಂಬಲಿಗರು ಸಾಕಷ್ಟು ಜನ ಇದಾರಲ್ಲ, ಅವ್ರು ಸಾಕಷ್ಟು ಜನ ಅನುಭವಿಸಿದಾರಲ್ಲ. ಆದ್ರೆ ಈಗ ಅನುಭವಿಸೋರು ಇಲ್ದಿರ್ತಕ್ಕಂಥದ್ದು ಹಿರೇಗೌಡ ಪಾಟೀಲ್ ಇದಾರೆ. ಅವ್ರನ್ನ ಕರ್ಜಿ ಹಾಕಿಂಗಿಲ್ಲ, ಅವ್ರ ತಾಕತ್ತನ್ನು ಪೋಡ್ಸಂಗಿಲ್ಲ. ಹೇಳ್ತಾರ ಅವ್ರು, ನಮಗೆ ಸಾಕಪ್ಪ ಇಲ್ಲೇ ಕುಡ್ಚಿ ಮತ್ತು ರಾಯಬಾಗ್ ಅಷ್ಟ ಸಾಕಂತಾರ ಅವ್ರು. ಆದ್ರೆ ಅವರು ಕೂಡ ಒಮ್ಮೆ ಕಾಡಾದಲ್ಲಿ ಸೇವೆಯನ್ನು ಸಲ್ಲಿಸಿದಾರ ಅವರು 2.5 ವರ್ಷ. ಅದಕ್ಕಿಂತ ಮೊದಲು ಸುರೇಶ್
ಹೋರೆಯವರು ಇದ್ದಾರೆ, ಅವರು ಕೂಡ ಕೇಳಂಗಿಲ್ಲ ಅವರು, ಯಾಕಂದ್ರೆ ಇಲ್ಲಿ ದುಡ್ಡು ಬೇಕು. ನಿಷ್ಠಾವಂತರು ಬರೇ ದುಡಿಸ್ಕೋ ಸಲ ನಿಷ್ಠಾವಂತರು ಇರು. ಅದರ ಅಧಿಕಾರ ಏನು ಬೇಕು ಅದು ಇವರಿಗೆ ಬೇಕು. ಅದಕ್ಕೆ ಅಹಿಂದ ವರ್ಗ ಅಂತ ಒಂದು ಶಬ್ದ ತೆಗೆದುಬಿಡಿದಾರೆ. ಅಹಿಂದ ಹಿಡ್ಕೊಂಡ್ರೆ ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತ. ಅಂದ್ರೆ ಅಹಿಂದ ಅಂದ್ರೆ ಕುರ್ಚಿ ಸೊಲಾಗಿ ಇರುವಂತ ಒಂದು ಸಂಘಟನೆ ಅಂತ. ನೀವೇನು ತಿಳ್ಕೊಂಡ್ರಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ಅವರು ಇವರು ನಮ್ಮ ಮುಂದೆ ತರ್ತಾರೆ, ಇದನ್ನು ಗಟ್ಟಿ ಮಾಡ್ರೆ ನಮ್ಮ ನಾಯಕರು ಗಟ್ಟಿ ಆಗ್ತಾರೆ, ಅವ್ರು ಗಟ್ಟಿಯಾಗಿ ನಮ್ಮನ್ನು ಗಟ್ಟಿ ಮಾಡ್ತಾರೆ. ಇಲ್ಲ ಇಲ್ಲ, ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಮಾಡೋರು ಅದಾರ ಅಹಿಂದದ್ದು. ಅದಾದ ನಂತರ 31 ಜಿಲ್ಲೆಗಳು ಮಾಡೋರು. ಮೇ 2028 ಮೇ 20 ತನಕ ಅಂದ್ರೆ 13 ತಾರೀಕು ಕಳೆ ಸಲ 13 ಮೇಕನಾಗಿತ್ತು ಅದು ಚುನಾವಣೆ. 20ವರೆಗಿದ್ರೆ ಮಾಡೋರನ್ನೇ ಇವರು. ಈಗ MLC ಸ್ಥಾನ ಯಾರಿಗೆ ಕೊಡ್ಬೇಕು, ನಿಷ್ಠಾವಂತರಿಗೆ ಕೊಡ್ಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ಮತ್ತೊಂದು ವಿಡಿಯೋಗೆ ಬರ್ತೇವೆ. ಇನ್ನೊಂದು 7-8 ಜನ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಅವ್ರದ್ದು ಕೂಡ ಹೇಳ್ತೇವೆ. ನಮಸ್ಕಾರ.